ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚು ವರದಿಯಾಗ್ತಾ ಇದೆ. ಅದರಲ್ಲೂ ಕೂಡ 20 ರಿಂದ 30 ವಯಸ್ಸಿನ ಯುವಕರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಬಹಳಷ್ಟು ಆಘಾತಕ್ಕೆ ಈಡು ಮಾಡ್ತಾ ಇದೆ. ಹಿಂದೆ ಕೂಡ ಹೃದಯಾಘಾತ ಪ್ರಕರಣಗಳು ಆಗ್ತಾ ಇದ್ವು, ಆದರೆ ಈಗ ಆಗ್ತಾ ಇರೋ ಪರಿಪ್ರಮಾಣದಲ್ಲಿ ಅಲ್ಲ ಅನ್ನುವಂತಹ ವಿಚಾರವೂ ಕೂಡ ಹೆಚ್ಚು ಚರ್ಚೆ ಆಗ್ತಿದೆ. ಬದಲಾದ ಜೀವನ ಶೈಲಿಯಿಂದ ಹೊಸ ಆತಂಕವನ್ನು ಈಡು ಮಾಡ್ತಾ ಇದೆ. ಹೃದಯಾಘಾತಕ್ಕೆ ಹೆಚ್ಚು ಬಲಿಯಾಗ್ತಾ ಇರೋದು ಯುವಕರು. ಅದರಲ್ಲೂ ಕೂಡ 20 ರಿಂದ 30 ವಯಸ್ಸಿನ ಆಸುಪಾಸಿನವರೇ ಹೆಚ್ಚು ಸಾವಿಗೀಡಾಗ್ತಿದ್ದಾರೆ. ಹೃದಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದಂತೆ ವೈದ್ಯರು ಸಲಹೆಯನ್ನ ಸಹ ಕೊಡ್ತಾ ಇದ್ದಾರೆ. ಹೇಗೆ? ನಿಯಮಿತ ವ್ಯಾಯಾಮವನ್ನ ಮಾಡೋದು, ಆರೋಗ್ಯ ತಪಾಸಣೆಯನ್ನ ಆಗಾಗ್ಗೆ ಮಾಡ್ಕೊಳ್ಳೋದು, ಜಂಕ್ ಫುಡ್ ಹಾಗೆ ಲೇಟ್ ನೈಟ್ ಊಟದ ಮೊರೆ ಹೋಗದೆ ಅದನ್ನ ಅವಾಯ್ಡ್ ಮಾಡಬೇಕು. ಹೀಗಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಆಗ ನಾವು ಹೃದಯಾಘಾತದಂತಹ ಪ್ರಕರಣಗಳನ್ನ ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಈ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕಳೆದ 15 ವರ್ಷದಲ್ಲಿ ಭಾರತ ದೇಶದಲ್ಲಿ 22% ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಒಂದು ಅಧ್ಯಯನ ಕೂಡ ಮಾಡಿದ್ವಿ. ಅಂದರೆ 2013ರಿಂದ 2018, ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು ನಾನು ಮಾತಾಡ್ತಾ ಇರೋದು. 2013ರಿಂದ 2018 ಈ 5 ವರ್ಷದಲ್ಲಿ ಸುಮಾರು 5,500 ಯುವ ಹೃದ್ರೋಗಿಗಳಿಗೆ ನಾವು ಹೃದಯಾಘಾತಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಸೊ ಅದರಿಂದ ಅಂದರೆ ಕೆಲವರಲ್ಲಿ ಯಾವ ಭಾವನೆ ಮೂಡಿದೆ, ಇದೆಲ್ಲ ಕೋವಿಡ್ ಆದಮೇಲೆ ಜಾಸ್ತಿ ಆಗಿದೆಯಾ ಅನ್ನುವ ಒಂದು ಆತಂಕ, ಭಯ ಇದೆ. ಆದರೆ ಕೋವಿಡ್ಡು ಬರೋದಕ್ಕೆ ಮೊದಲು ಕೂಡ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಈಗಾಗಲೇ ತಾವು ಹೇಳಿದಾಗೆ ಧೂಮಪಾನ, ಮದ್ಯಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಇವತ್ತು ಭಾರತ ದೇಶದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸು ಇದು ಪ್ರಿವಲೆನ್ಸ್ ಎಷ್ಟಿದೆ ಅಂದರೆ 11% ಇದೆ. ಅಂದರೆ ಸುಮಾರು 10 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು ಸುಮಾರು 12 ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಅವರು ಅಂದರೆ ಪ್ರೀ ಡಯಾಬಿಟೀಸ್ ಅಂತೀವಿ, ಅದು ಕೂಡ ಹೃದಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅಂದರೆ ಈ ಚಿಕ್ಕವರಲ್ಲಿ ಹೃದಯಾಘಾತ ಆದವರಲ್ಲಿ ನಾವು ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಅನಲೈಸ್ ಮಾಡಿದಾಗ ಆಯಿತು, ಇದೆಲ್ಲ ಗೊತ್ತಿರೋದೆ. ಧೂಮಪಾನ, ಮದ್ಯಪಾನ, ಸಕ್ಕರೆ ಕಾಯಿಲೆ ಇರೋದು ಅಥವಾ ಬೊಜ್ಜು ದೇಹ ಇರೋದು, ನಂತರ ಅವರ ಶರೀರದಲ್ಲಿ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಜಾಸ್ತಿ ಇರೋದು, ಇವೆಲ್ಲ ಗೊತ್ತಿರತಕ್ಕಂಥ ಕಾರಣ. ಆದರೆ 25% ಹೃದಯಾಘಾತ ಆದವರಲ್ಲಿ ಇದು ಯಾವುದೇ ನಿಖರವಾದಂಥ ಕಾರಣ ಇಲ್ಲ. ಧೂಮಪಾನ ಇರಲ್ಲ, ಮದ್ಯಪಾನ ಇರಲ್ಲ, ಸಕ್ಕರೆ ಕಾಯಿಲೆ ಇರಲ್ಲ. ಆದರೂ ಯಾಕೆ ಬಂತು ಅನ್ನುವ ಒಂದು ಆತಂಕ ಎಲ್ಲರನ್ನು ಕಾಡ್ತಾ ಇದೆ. ಒತ್ತಡ ಅನ್ನೋದು ಬಹಳ ಮುಖ್ಯವಾದಂಥ ಕಾರಣ ಆಗಿದೆ. ಒತ್ತಡವನ್ನು ನಾವು ಈಗ ಹೊಸ ಧೂಮಪಾನ ಅಂತ ಹೇಳ್ತೀವಿ. ಯಾಕೆಂದರೆ ಒತ್ತಡ ಇವತ್ತು ನಮ್ಮ ಯುವಕರಲ್ಲಿ ಏನಾಗ್ತಾ ಇದೆ, ಎಲ್ಲ ಕೂಡ ಬೇಗ ಆಗಬೇಕು. 10 ವರ್ಷದಲ್ಲಿ ಮಾಡತಕ್ಕಂಥ ಸಾಧನೆ 10 ತಿಂಗಳಲ್ಲಿ ಮಾಡಬೇಕು. ಅದರಿಂದ ಬಹಳ ಅವರು ವಿದ್ಯಾಭ್ಯಾಸದ ಪಿರಿಯಡಿಂದ ಹಿಡಿದು ಅವರ ಪ್ರೊಫೆಷನ್, ಈಗ ಮಧ್ಯರಾತ್ರಿ ತನಕ ಕೆಲಸ ಮಾಡೋದು, ಬೆಳಗಿನ ಜಾವದ ತನಕ ಕೆಲಸ ಮಾಡೋಂಥದ್ದು. ಸೊ ಈ ಸ್ಪರ್ಧಾತ್ಮಕ ಜಗತ್ತು ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ. ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ಕಾರಣ ಅಂದರೆ ಇವತ್ತು ಕೆಲವರು ಯುವಕರಲ್ಲಿ ಈ ಡ್ರಗ್ ಅಬ್ಯೂಸ್ ಅಂತ ಈ ಮಾದಕ ವಸ್ತುಗಳನ್ನು ಸೇವಿಸ್ತಾರೆ. ಸೊ ಅದು ನಾರ್ಕೋಟಿಕ್ಸ್ ಆಗ್ಬೋದು, ಅಂದರೆ ಎಲ್ಲ ಬರುತ್ತೆ ಅದರಲ್ಲಿ. ಮಾರಿಜೂನಾ, ಗಾಂಜಾ ಆಗ್ಬೋದು, ಕೊಕೇನ್ ಆಗ್ಬೋದು, ಹುಕ್ಕಾಬಾರ್ ಅಂತ ಕೆಲವು ಕಡೆ ಇದೆ. ನಾನು ಒಂದು 2-3 ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ನೋಡಿದ್ದೇನೆ, ಹುಕ್ಕಾಬಾರಿಂದ ಕರ್ಕೊಬಂದಿದ್ರು, ಎದೆ ನೋವು ಅಂತ. ಅದರಲ್ಲಿ 2 ಸಾವನ್ನಪ್ಪಿದ್ರು. ಸೊ ಅದರಿಂದ ಈ ಡ್ರಗ್ ಅಬ್ಯೂಸ್ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗಿದೆ. ನಂತರ ಅದಕ್ಕೋಸ್ಕರ ಈಗ ಕಾರಣಗಳನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ 25% ಹೃದಯಾಘಾತ ಆದವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಇಲ್ಲ. ಅದಕ್ಕೋಸ್ಕರ ನಾವು ಈ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಅದು ಏನಾದರೂ ಒತ್ತಡ ಜಾಸ್ತಿ ಇದೆಯಾ, ಅಥವಾ ಈಗ 42 ವರ್ಷದ ಇವರು ಸಾವನ್ನಪ್ಪಿದ್ದಾರೆ, ಅವರ ಅಭ್ಯಾಸಗಳೇನು ಗೊತ್ತಿಲ್ಲ, ಅವರ ಹವ್ಯಾಸಗಳು ಏನಿದೆ ಗೊತ್ತಿಲ್ಲ. ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು, ಇದು ಏರ್ ಪೊಲ್ಯೂಷನ್ ಆಲ್ಸೋ, ಒಂದು ವಾಯುಮಾಲಿನ್ಯ ಕೂಡ ಈ ಒಂದು ಪ್ರಮುಖ ಕಾರಣವಾಗಿ ಹೊರಹೊಮ್ತಾ ಇದೆ. ಯಾಕೆಂದರೆ ಇವತ್ತು ನಾವು ಸುಮಾರು ಜನರಿಗೆ ಇವತ್ತು ನಾವು ರಕ್ತ ಪರೀಕ್ಷೆ ಮಾಡಿದಾಗ ಅವ್ರ ಹಿಮೋಗ್ಲೋಬಿನ್ನು 18-19 ಇರುತ್ತೆ. ನಾರ್ಮಲಿ ಅದು 13ರಿಂದ 15 ಇರಬೇಕು.
ಅಂದರೆ ಈ ಸ್ಮೋಕರ್ಸ್ಗೆ ಅಂದರೆ ಹಿಮೋಗ್ಲೋಬಿನ್ ಅಂದರೆ ಅದು ಶುದ್ಧ ರಕ್ತ ಅಲ್ಲ, ಅದು ಈ ಸ್ಮೋಕರ್ಸಲ್ಲಿ ಏನಾಗುತ್ತೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಅದು ನಾವು ವಾಯುಮಾಲಿನ್ಯ ಕೂಡ ಇವತ್ತು ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಯಾಕೆಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಲೆಸ್ ದೆನ್ 2.5 ಮೈಕ್ರಾನ್ ಇದ್ದಿದ್ದು ನಾವು ಉಸಿರಾಡುವಾಗ, ಉಸಿರು ಒಳಗೆ ತಗೊಳ್ಳುವಾಗ ಅದು ಶ್ವಾಸಕೋಶಕ್ಕೆ ಹೋಗಿ ಅದು ರಕ್ತನಾಳಕ್ಕೆ ಹೋಗಿ ಆ ಪಾರ್ಟಿಕಲ್ಸು ರಕ್ತನಾಳದಲ್ಲಿ ಡಿಪಾಸಿಟ್ ಆಗಿ ಅಲ್ಲಿ ಕ್ಲಾಟ್ ಫಾರ್ಮ್ ಕೂಡ ಆಗ್ತಾಯಿದೆ. ಸೊ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು, ಪ್ರತಿ 250ರಿಂದ 50 ಜನರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿನಿಂದಲೇ ಕೊಲೆಸ್ಟ್ರಾಲು, ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಅದನ್ನು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಲಿಮಿ ಅಂತೀವಿ, ಹುಟ್ಟಿನಿಂದಲೇ ಇರುತ್ತೆ. ಅವ್ರು ಹೇಳ್ತಾರೆ, ಡಾಕ್ಟ್ರೇ ನಾನೇನು ತಿನ್ನಲ್ಲ, ನಾನು ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಜಿಡ್ ಪದಾರ್ಥ ತಿನ್ನಲ್ಲ, ನನ್ನ ಕೊಲೆಸ್ಟ್ರಾಲ್ ಏನಕ್ಕೆ ಜಾಸ್ತಿ ಆಯಿತು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆದರೆ ಇದು ಕೊಲೆಸ್ಟ್ರಾಲು 70% ಇವತ್ತು ಹಲವಾರು ಭಾರತೀಯರಿಗೆ ಸ್ವಾಭಾವಿಕವಾಗಿ ಅವ್ರ ಲಿವರಲ್ಲೇ ಉತ್ಪತ್ತಿ ಆಗುತ್ತೆ, ಏನು ತಿಂದೇ ಇದ್ರೂ ಉತ್ಪತ್ತಿ ಆಗುತ್ತೆ. ನಂತರ ಒಂದು ಕಾಲ ಇತ್ತು, ಇದು ಇಲ್ಲ ಶ್ರೀಮಂತರ ಕಾಯಿಲೆ, ಇದು ಪಟ್ಟಣವಾಸಿಗಳ ಕಾಯಿಲೆ ಅಂತ ಇದ್ವಿ. ಈಗ ಬಡವರಲ್ಲೂ ಜಾಸ್ತಿ ಆಗಿದೆ, ರೈತರಲ್ಲೂ ಜಾಸ್ತಿ ಆಗಿದೆ, ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗಿದೆ. ಅದರಿಂದ ಇವತ್ತು ನಾವು ಈ ಒತ್ತಡ ಬಹಳ ಇದು, ಮತ್ತು ಫುಡ್ ಹ್ಯಾಬಿಟ್ಸು, ಫುಡ್ ಪ್ರಾಡಕ್ಟ್ಸ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಮೊನ್ನೆ ನಾನು ಲಕ್ನೋಗೆ ಹೋಗಿದ್ದೆ. ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ಅಂತ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ. ಇವತ್ತು ನಾವು ಎಲ್ಲ ಉತ್ಪನ್ನಗಳಿಗೆ, ಬೆಳೆಗಳಿಗೆ ಬೆಳೆಯುವಾಗ ಎಲ್ಲ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ಸೊ ಅದು ಕೂಡ, ಅದಕ್ಕೋಸ್ಕರ ನಾವು ಇದನ್ನು ಆಹಾರ ಪದಾರ್ಥಗಳನ್ನು, ಇದು ತರಕಾರಿ ಆಗ್ಬೋದು ಅಥವಾ ಇದು ನಾನ್ ವೆಜಿಟೇರಿಯನ್ ಸ್ಟಫ್ ಆಗ್ಬೋದು, ಅದರಲ್ಲಿ ಏನಾದರೂ ಈ ಅಂಶ, ಪೆಸ್ಟಿಸೈಡ್ ಅಂಶ ಅಥವಾ ಈ ಅಂದರೆ ಆಹಾರದಲ್ಲೂ ವಿಷ ಇದೆ ಅಂತ, ಅಂದರೆ ಪೆಸ್ಟಿಸೈಡ್ಸ್ ಕಂಟೆಂಟ್ನ ನಾವು ಚೆಕ್ ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲೇನಾಗುತ್ತೆ, ಯಾರೋ 5-10 ಜನ ಸಾವನ್ನಪ್ಪಿದಾಗ ಮಾತ್ರ ಚೆಕ್ ಮಾಡ್ತಾರೆ. ಅದು ನಿರಂತರವಾಗಿ ನಾವು ಫುಡ್ ಪ್ರಾಡಕ್ಟ್ಸ್ನು ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಏನಾದರೂ ಪೆಸ್ಟಿಸೈಡ್ ಅಂಶ ಜಾಸ್ತಿ ಇದೆಯಾ, ನಾವು ಫಾರ್ಮರ್ಸ್ನೂ ಎಜುಕೇಟ್ ಮಾಡಬೇಕು, ಎಷ್ಟು ನಾವು ಪೆಸ್ಟಿಸೈಡ್ನ ಸ್ಪ್ರೇ ಮಾಡಬೇಕು. ಸೊ ಇದೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬರಬೇಕು ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆ ಕಾರಣಗಳಿಲ್ಲದೆ ಯಾವುದು ಕೂಡ ಸಾಧ್ಯ ಅಲ್ಲ ಅನ್ನೋದ್ರ ಬಗ್ಗೆ ವೈದ್ಯರು ಹೇಳ್ತಾ ಇದ್ರು. ಒಂದು, ನಾವು ಏನು ತಿಂತಾ ಇದ್ದೀವಿ, ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ವ್ಯಾಯಾಮ ಇತ್ಯಾದಿ ಎಕ್ಸಸೈಸ್ ಇವೆಲ್ಲವನ್ನು ಕೂಡ ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ. ಇದು ಕೇವಲ ಇವ್ರಿಗೆ ಮಾತ್ರ ಬರುತ್ತೆ, ಅವ್ರಿಗೆ ಬರೋದಿಲ್ಲ, ಆ ರೀತಿಯಾದಂತಹ ಭಾವನೆ ಈಗಿಲ್ಲ. ಅದೆಲ್ಲವೂ ಕೂಡ ದಾಟಿ ಹೋಗಿದ್ದೀವಿ, ಯಾಕಂದರೆ ಎಲ್ಲವೂ ಕೂಡ ನಮ್ಮ ಜೀವನ ಶೈಲಿ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು.